ಆಳ್ಬೇಕಂತ ಬಂದಿದ್ದೀರಿ, ಹಾಳು ಮಾಡುವಂತ ಕೆಲಸ ಮಾಡಬೇಡಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗ ತಕ್ಷಣ ಬೆಲೆ ಏರಿಕೆ ಏನ್ ಮಾಡಿದ್ದೀರಿ, ಪೆಟ್ರೋಲ್ ಡೀಸೆಲ್ 15 ದಿವಸ ಕೂಡ ಆಗಿಲ್ಲ ನಮ್ಮ ಫಲಿತಾಂಶ ಬಂದು ಲೋಕಸಭೆಯಲ್ಲಿ. ನೀವು ಜನರ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ. ಅವ್ರ ಮೇಲೆ ಕೋಪ ಮಾಡ್ಕೊಂಡು ನಮಗ್ ಮತ ಕೊಟ್ಟಿಲ್ಲ ಅಂತ ಹೇಳಿ ಮಾಡಿರುವಂತ ಕೆಲಸ ಇದು. ಇದೊಂದು ಪಿತೂರಿ. ಇದು ನಮಗ ವೋಟ್ ಕೊಟ್ಟಿಲ್ಲ, ನಮ್ಮನ್ನು ಸೋಲ್ಸಿದ್ದಾರೆ ಜನ ಅಂತೇಳಿ ಇವತ್ತು ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿ ಮಾಡಿ ಹಾಲು ಬೆಲೆ ಜಾಸ್ತಿ ಆಗುತ್ತೆ. ಈಗ ಬಡವರು ಮಕ್ಕಳು ಹಾಲು ಕುಡಿಯುವಂಥದ್ದು, ಅಕ್ಕಿ, ತೊಗರಿ, ಬೇಳೆ, ಎಣ್ಣೆ, ಯಾವ ವಸ್ತುವನ್ನ ತೆಗೆದುಕೊಳ್ಳಿ, ದಿನನಿತ್ಯ ಬಳಸುವಂತ ಬಡವರ ದಿನನಿತ್ಯ ವಸ್ತುಗಳನ್ನ ಜಾಸ್ತಿ ಮಾಡಿದ್ದೀರಿ. ಅದೇ ಜಾಸ್ತಿ ಆಗುತ್ತೆ ಈಗ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಕೆಟ್ಟ ಆಡಳಿತ. ಏನು ಮಾಡ್ಲಿಕ್ಕೆ ಆಗ್ದಿರ ಇವತ್ತು ಮಾಡಿರುವಂತಹ ಯಾವುದೇ ಆಲೋಚನೆ ಇಲ್ಲದಂತ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ. ಈ ಸರ್ಕಾರ ಹೋಗ್ಬೇಕು. ಈ ಬೆಲೆಗಳನ್ನ ಏನ್ ಜಾಸ್ತಿ ಮಾಡಿದ್ದೀರಿ, ತಕ್ಷಣ ಆದೇಶವನ್ನ ಹಿಂಪಡೆದು ಇವತ್ತೇನು ಬಿಜೆಪಿ ಸರ್ಕಾರಗಳು ಕೆಲವು ರಾಜ್ಯಗಳಲ್ಲಿ ಏನ್ ಬೆಲೆ ಇದೆ ಆ ಬೆಲೆಗೆ ನೀವು ಇವತ್ತು ಪೆಟ್ರೋಲ್ ಡೀಸೆಲ್ ಅನ್ನ ಇಲ್ಲಿ ಕೂಡ ಕೊಡ್ಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ. ನಮ್ಮೆಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿ ಪ್ರತಿಭಟನೆಯನ್ನ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಳ್ಳುವಂತ ಕೆಲಸ ಮಾಡ್ತೇವೆ. ಅದೇ ರೀತಿ ಬಹುಶಃ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಅವರು ಕೂಡ ಇದೇ